ಬರಲಿ. ಹೊನ್ನಾವರ ತಾಲೂಕಿನ ಮೇಲಿನ ಮಂಡಿಗೆಯ ಶ್ರೀ ಗಜಾನನ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮೇಲಿನ ಮಂಡಿಗೆಯ ರಂಗಶ್ರೀಧರ ಬಯಲು ರಂಗಮಂದಿರದಲ್ಲಿ ನೆರವೇರಿತು. ಖ್ಯಾತ ತಬಲಾ ವಾದಕ ಗುರುರಾಜ್ ಆಡುಕಳ ದಂಪತಿಗಳು ಪ್ರಾರ್ಥನೆಯನ್ನ ನೆರವೇರಿಸಿದರು. ಆರಂಭದಲ್ಲಿ ಪ್ರಕಾಶ್ ಹೆಗಡೆ ಆನ್ಬಿ ಸರ್ವರನ್ನ ಸ್ವಾಗತಿಸಿದರು. ಗಣ್ಯರಿಂದ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ಗೆಜ್ಜೆಗೆ ಪೂಜೆ ಸಲ್ಲಿಸುವುದರೊಂದಿಗೆ ಪ್ರತಿ ವರ್ಷ ನವೆಂಬರ್ 12ರಂದು ಯಕ್ಷಗಾನ ದಿನವೆಂದು ಘೋಷಿಸಲಾಯಿತು. ಶತಾವಧಾನಿ ಆರ್ ಗಣೇಶ್ ಅವರಿಗೆ 1 ಲಕ್ಷ ರೂಪಾಯಿ ನಗದು ಹಾಗೂ ಬೆಳ್ಳಿ ಕಡಗವನ್ನು ಒಳಗೊಂಡ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಥಮ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಯಕ್ಷ ವಿಭೂಷಣ ಕಾರ್ಯಕ್ರಮದ ರೂವಾರಿ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ದಿಕ್ಸೂಚಿ ಭಾಷಣ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದ ಕಲಾವಿದರಿದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರದರ್ಶನ ಮಾಡಿ ಪ್ರಶಸ್ತಿ ಸನ್ಮಾನ ಪಡೆದು ಬರುತ್ತಿದ್ದಾರೆ. ಉತ್ತರ ಕನ್ನಡದ್ದೇ ಆದ ಪ್ರಶಸ್ತಿಯನ್ನು ಸ್ಥಾಪಿಸಿ ಬೇರೆಯವರನ್ನು ಸನ್ಮಾನಿಸಿ ಗೌರವಿಸುವ ಕಲ್ಪನೆಯೊಂದಿಗೆ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ ಎಂದರು. ಎಲ್ಲ ಕ್ಷೇತ್ರದ ಕಲಾವಿದರು, ಸಂಗೀತ ಇರಲಿ, ಭರತನಾಟ್ಯ ಇರಲಿ, ಯಕ್ಷಗಾನ ಇರಲಿ, ಎಲ್ಲ ಕ್ಷೇತ್ರದ ಕಲಾವಿದರು ಬೇರೆ ಬೇರೆ ಸ್ಥಳದಲ್ಲಿ ಪ್ರದರ್ಶನವನ್ನು ಮಾಡಿ ಜನರ ಅಭಿಮಾನವನ್ನು ಗಳಿಸಿ ಅವರ ಅಭಿಮಾನದ ಪ್ರತೀಕವಾಗಿರುವಂತಹ ಸನ್ಮಾನ ಗೌರವವನ್ನು ಪಡೀತಾ ಬಂದಿದ್ದೇವೆ. ಆದರೆ ನಾವು ಉತ್ತರ ಕನ್ನಡದವರು, ನಾವು ಉತ್ತರ ಕನ್ನಡದ ಶರಾವತಿ ಕಿನ್ನರಿಯವರು ಇಷ್ಟಕ್ಕೆ ಸೀಮಿತ ಆಗದೆ ಬೇರೆಯವರು ಎಷ್ಟು ಆದರದಿಂದ ಗೌರವಿಸಿದ್ದಾರೋ ಆ ಪ್ರಮಾಣದಲ್ಲಿ ನಾವು ಬೇರೆಯವರನ್ನು ಗೌರವಿಸಿರಲಿ ಸ್ವಲ್ಪ ಹಿಂದುಳಿದಿದ್ದೇವೆ ಅನ್ನುವಂಥ ಅನುಮಾನ ನನ್ನನ್ನು ಕಾಡುವುದಕ್ಕೆ ತೊಡಗಿತು. ಸಮಾಜ ನಮಗೆ ಏನೇನೋ ಕೊಟ್ಟಿದೆ, ನಮ್ಮ ಅರ್ಹತೆಗೆ ಮೀರಿದ್ದನ್ನು ಕೊಟ್ಟಿದೆ. ನಾವು ಅರ್ಹತೆಗೆ ಮೀರಿ ಹಣವನ್ನು, ಇತರ ಸೌಕರ್ಯವನ್ನು ಹೊಂದಿದ್ದೇವೆ, ಅನುಭವಿಸುತ್ತಾ ಇದ್ದೇವೆ. ನಾವು ಸಮಾಜಕ್ಕೆ ಏನು ಕೊಡಬೇಕು? ಉತ್ತರ ಕನ್ನಡದವರು ಯಾಕೆ ಈ ಒಂದು ಸಾಹಸವನ್ನು ಮಾಡಬಾರದು? ಹೀಗೊಂದು ಯೋಚನೆ ಬಂತು. ಅದಕ್ಕಾಗಿ ಉತ್ತರ ಕನ್ನಡ ಜಿಲ್ಲಾ ಯಕ್ಷಶ್ರೀ ಪ್ರಶಸ್ತಿ ಈ ಒಂದು
ಹೊಸದಾಗಿ ಪ್ರಾರಂಭಿಸಬೇಕು. ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಷಯ ಆಗಬೇಕು. ಇದು ಸರ್ವರೂ ಇದರಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕು. ಇಡೀ ಪ್ರಪಂಚದಾದ್ಯಂತ ಇದೊಂದು ವಿಶಿಷ್ಟವಾಗಿ ಮೂಡಿ ಬರಬೇಕು ಅನ್ನುವಂಥ ಯೋಚನೆ ಅಷ್ಟೆ. ಸಂತೋಷ್ ಯಾಜ್ ಅವರಲ್ಲಿ ಈ ವಿಷಯವನ್ನು ಪ್ರಕಟಿಸಿದೆ. ನಾಗರಾಜ್ ಹೆಗಡೆ, ಅಮೀಮುಲ್ಲಾ ಇವರಲ್ಲಿ ಪ್ರಕಟಿಸಿದೆ. ನಾವು 3 ಜನ ಒಟ್ಟಾಗಿ ಮೋಹನ್ ಭಾಸ್ಕರ್ ಹೆಗಡೆ ಅವರ ಮನೆಗೆ ಹೋಗಿ ಆಯಿತು. ಒಂದು ದಿವಸ ನಾವೆಲ್ಲ ಕುಳಿತುಕೊಂಡು ಮಾತಾಡಿ ಆಯಿತು. ಆವಾಗ ಒಂದು ರೂಪುರೇಷೆಯನ್ನು ಕೊಟ್ಟವರು ಮೋಹನ್ ಹೆಗಡೆ ಅವರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಲ್ಕೋ ಸೋಲಾರ್ ಸಿಇಒ ಮೋಹನ್ ಹೆಗಡೆ ಹರವಟ್ಟ ಮಾತನಾಡಿ, ಪ್ರತಿ ವರ್ಷ ನವೆಂಬರ್ 12 ಯಕ್ಷಗಾನ ದಿನವನ್ನಾಗಿ ಆಚರಿಸುವಂತಾಗಲಿ ಎಂದರು. ಜಿಲ್ಲೆಯಲ್ಲಿ ಯಕ್ಷಗಾನ, ಸಂಗೀತ, ವಾದನ, ಸಾಹಿತ್ಯ, ಬ್ಯಾಂಕಿಂಗ್, ಸಹಕಾರಿ, ವೇದ ಪುರಾಣ, ಪತ್ರಿಕಾರಂಗ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧಕರಿದ್ದಾರೆ. ಉತ್ತರ ಕನ್ನಡ ಎಂಬ ಅಭಿಮಾನ ರಸಭಾವ ಉಳ್ಳದ್ದು ಎಂದರು. ಈ ಎಲ್ಲ ಭಾವಗಳ ಸಮ್ಮಿಶ್ರಣದಿಂದ ಯಕ್ಷಶ್ರೀ ಅಂತ ಅದಕ್ಕೆ ಯಾಕೆ ಜೋಡಣೆ ಆಯಿತು ಅಂತ ಕೇಳಿದರೆ ಅದು ಒಂದು ಕುತೂಹಲವೇ. ಯಾಕಂದ್ರೆ ಇಲ್ಲಿಯ ಮಣ್ಣಿನ ಎಲ್ಲ ಕಲೆಗಳಲ್ಲಿ ಯಕ್ಷಗಾನದ ಗಂಧ ಇದೆ. ಇಲ್ಲಿಯ ಸಾಹಿತಿಗಳು ಬರೆಯುವಾಗ, ಪತ್ರಕರ್ತರು ಬರೆಯುವಾಗ, ಇಲ್ಲಿ ಸಂಗೀತಗಾರರು ಹಾಡುವಾಗ, ಇಲ್ಲಿಯ ಕಲಾವಿದರು ಅಭಿನಯಿಸುವಾಗ, ಇಲ್ಲಿಯ ಅಧ್ಯಾಪಕರು ಅಧ್ಯಾಪನವನ್ನು ಮಾಡುವಾಗ, ತಾವು ಅಧ್ಯಯನವನ್ನು ಮಾಡುವಾಗ ಯಕ್ಷಗಾನದ ಭಾವ ಗಂಧದಿಂದ ಆಚೆ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಉಸಿರಿನಲ್ಲಿ ಯಕ್ಷಗಾನ ಸೇರಿಕೊಂಡಿದೆ. ಹಾಗಾಗಿ ಯಕ್ಷಶ್ರೀ ಎನ್ನುವುದು ಇದಕ್ಕೆ ಸೇರಿಕೊಂಡಿದೆ. ಈ ಹೊತ್ತು ಇನ್ನೊಂದು ಚಾರಿತ್ರಿಕವಾದ ಘಟನೆಯಾಯಿತು. ಅದಕ್ಕೆ ಸೇರಿದ ತಾವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ವಿಶ್ವ ನ್ಯುಮೋನಿಯಾ ದಿನ ಅಂತ ಇವತ್ತಿನ ದಿನವನ್ನು ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ನ್ಯುಮೋನಿಯಾದ ಬಗ್ಗೆ ತಿಳಿದುಕೊಳ್ಳಬೇಕು, ಅದನ್ನು ಸಂರಕ್ಷಿಸಿಕೊಳ್ಳಬೇಕು ಅಂತ. ಆದರೆ ನಮ್ಮ ಜಿಲ್ಲೆಯ ಶ್ರೇಷ್ಠವಾದಂತಹ ಪುಣ್ಯಭೂಮಿ ಈ ಮಣ್ಣಿಗೆ ಯಕ್ಷಗಾನ ದಿನ, ವಿಶ್ವ ಯಕ್ಷಗಾನ ದಿನ ಎಂದು ಘೋಷಿಸುವ ಭಾಗ್ಯವಂತಲ್ಲ. ಇದಕ್ಕೆಷ್ಟು ಹೆಮ್ಮೆ ಪಡಬೇಕು ನಾವು. ಯಕ್ಷಗಾನದ ಭಾಗವತಿಕೆಯ ಕ್ಷೇತ್ರವನ್ನ, ಪತ್ರಿಕೆಯ ಕ್ಷೇತ್ರವನ್ನ ಕಡತೋಕರು ಎತ್ತಿ ಕಟ್ಟಿದರು. ಹಿರಿಯ ಪತ್ರಕರ್ತ ರವೀಂದ್ರ ಭಟ್ ಐನ್ಕೈ ಮಾತನಾಡಿ, ಸ್ವರ್ಗವನ್ನ ಇಲ್ಲಿಯೇ ನಿರ್ಮಿಸುವವರು ಕಲಾವಿದರು. ಜಿಲ್ಲೆಯ ಹೆಸರಿನಲ್ಲಿ ಪ್ರಶಸ್ತಿ ಕೊಡುವ ಪರಿಕಲ್ಪನೆ ಶ್ರೇಷ್ಠವಾಗಿದೆ ಎಂದರು. ಸಶರೀರವಾಗಿ ಸ್ವರ್ಗವನ್ನ ಏರಿಸೋದು ಅಥವಾ ಇಳಿಸೋದು ಎರಡೂ ಅಲ್ಲ, ಅದು ಸ್ವರ್ಗವನ್ನ ನಿರ್ಮಿಸೋದು ಅಂತ ಈ ಸಭೆಯನ್ನು ನೋಡಿದಾಗ ನನಗನ್ಸಿತ್ತು. ಕಲಾವಿದರಿಗೆ ಯಾಕೆ ಅದು ಸಾಧ್ಯ ಅಂತಂದ್ರೆ, ನನಗೆ ಹಂಪ ನಾಗರಾಜ್ ಅವರಿಗೆ, ಗಣೇಶ್ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಅನಾಕರ ಪ್ರಶಸ್ತಿ ಸಮಾರಂಭದಲ್ಲಿ ನಾನು ಅವರೆಲ್ಲ ಒಟ್ಟಿಗೆ ಸೇರಿದ್ದು. ಪೂತಿನ ಪ್ರಶಸ್ತಿ ಇದೆ, ಮಾಸ್ತಿ ಪ್ರಶಸ್ತಿ ಇದೆ, ತುಂಬಾ ಪ್ರಶಸ್ತಿಗಳಿದೆ. ಪ್ರಶಸ್ತಿಗಳನ್ನು ಕೊಡೋದು ಹೇಗೆ ಅಂತಂದ್ರೆ, ಅವರ ಗುರುಗಳ ನೆನಪಿನಲ್ಲಿ, ತಂದೆ ತಾಯಿಗಳ ನೆನಪಿನಲ್ಲಿ, ಶ್ರೇಷ್ಠ ಸಾಹಿತಿಯ ನೆನಪಿನಲ್ಲಿ ಎಲ್ಲ ಕೊಡ್ತಾರೆ. ಆದ್ರೆ ಈ ಪ್ರಶಸ್ತಿ ಹಂಗಲ್ಲ. ಈ ಪ್ರಶಸ್ತಿ ನಮ್ಮವರು ಉತ್ತರ ಕನ್ನಡ ಜಿಲ್ಲೆಯವರು ಬೇರೆ ಬೇರೆ ಕಡೆ ಎಲ್ಲ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಹಂಗಾಗಿ ನಾವು ನಮ್ಮ ಜಿಲ್ಲೆಯ ಹಿರಿಮೆಯನ್ನ ತೋರಿಸೋದಕ್ಕಾಗಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರಲ್ಲ, ಅದು ಕಲಾವಿದರಿಗೆ ಮಾತ್ರ ಆಲೋಚನೆ ಮಾಡುವಂಥದ್ದು, ಬೇರೆಯವರಿಗೆ ಆಲೋಚನೆ ಬರಲ್ಲ. ಬಂದಿದ್ರೆ ಈ ಜಿಲ್ಲೆಯಲ್ಲಿ ಎಷ್ಟು ಜನ ಉದ್ಯಮಿಗಳಿಲ್ಲ, ಎಷ್ಟು ಜನ ರಾಜಕಾರಣಿಗಳಿಲ್ಲ, ಮುಖ್ಯಮಂತ್ರಿಗಳು ಕೂಡ ಆಗಿ ಹೋಗಿದ್ದಾರೆ ಈ ರಾಜ್ಯದವರು, ಈ ಜಿಲ್ಲೆಯವರು. ಯಾರ ತಲೆಯಲ್ಲಿಯೂ ಬರದೇ ಹೋದಂತ ಒಂದು ಆಲೋಚನೆ ಕೊಂಡದಕೊಳ್ಳಿ ಅವರ ತಲೆಯೊಳಗೆ ಬಂದಿದೆ. ಮೋಹನ್ ಹೆಗಡೆ ಅವರು ಅದನ್ನ ಸಾಕಾರಗೊಳಿಸ್ತಾರೆ ಮತ್ತು ಗಜಾನ್ನ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ನವರು ಮಾಡ್ತಾರೆ ಅಂತಂದ್ರೆ ಬಹಳ ಅದ್ಭುತವಾದ. ಗಜಾನನ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಸತ್ಯನಾರಾಯಣ ಶೇಟ್ ಮಾತನಾಡಿದರು. ಪ್ರಶಸ್ತಿ ಪುರಸ್ಕೃತ ಶತಾವಧಾನಿ ಆರ್ ಗಣೇಶ್ ಮಾತನಾಡಿ, ಬಡಗುತಿಟ್ಟು ಯಕ್ಷಗಾನ ನನಗೆ ಪ್ರಿಯವಾದದ್ದು. ಉತ್ತರ ಕನ್ನಡದ ಬಡಗುತಿಟ್ಟಿನ ಯಕ್ಷಗಾನದ ಭಾವ, ಅಭಿನಯ ಚಂದವಾಗಿದೆ. ಕನ್ನಡದಲ್ಲಿ ಯಕ್ಷಗಾನ ಪದ್ಯ ರಚನೆ ಶೈಲಿ ಅಂದವಾಗಿದೆ. ಯಕ್ಷಗಾನ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದ ಯಾವ ಕಲಾವಿದರಿಗೂ ಕಡಿಮೆ ಇಲ್ಲ. ಈ ಜಿಲ್ಲೆಯ ಆತಿಥ್ಯ ಸಂಸ್ಕೃತಿ ಬೇರೆಲ್ಲೂ ನೋಡಲು ಸಿಗುವುದಿಲ್ಲ. ಕವಿರತ್ನ ಕಾಳಿದಾಸನ ಕೃತಿಯಲ್ಲಿ ಕರ್ನಾಟಕದಲ್ಲಿ ಉತ್ತರ ಕನ್ನಡದ ಗೋಕರ್ಣದ ಉಲ್ಲೇಖ ಮಾತ್ರವಿದೆ ಎಂದರು. ಈ ಥರ ಕೂತ್ಕೊಳ್ಳೋ ಸ್ಥಿತಿ ಇರ್ತಂದ್ರೆ ಸನ್ಮಾನ ಆದಾಗಲೇ, ತಲೆ ತಗ್ಗಿಸೋದಾಗಲೇ ಆಗುತ್ತದೆ. ಯಾಕೆಂದರೆ ಆತ್ಮೀಯರು
ನಮ್ಮಲ್ಲಿ ಇರಬಹುದಾದ ಅಲ್ಪ ಸ್ವಲ್ಪ ಗುಣಗಳನ್ನ ತಮ್ಮ ಪ್ರೀತಿ ವಿಶ್ವಾಸಗಳ ಮೂಲಕ, ಸಜ್ಜನಿಕೆಯ ಮೂಲಕ ದೊಡ್ಡ ಭೂತಗನ್ನಡಿಯಲ್ಲಿ ವಿಶೇಷವಾಗಿ ವಿಶಾಲವಾಗಿ ಕಾಣುವಾಗ ಬಹಳ ಸಂಕೋಚವಾಗುತ್ತದೆ, ಧನ್ಯತೆಯ ನಮ್ರತೆ ಬರುತ್ತದೆ. ಅದಕ್ಕಾಗಿ ನಾನು ಇದನ್ನು ಆಗಮಾಡಿಸಿದಂಥ ಎಲ್ಲ ಸ್ನೇಹಿತರ ವಿಶ್ವಾಸ ಹರಕೆ ಅಂತ ಭಾವಿಸಿದ್ದೀನಿ ಅಷ್ಟೇ. ಅದಕ್ಕಾಗಿ ಈ ಗಜಾನನ ಕಲಾ ಮತ್ತು ಸಾಂಸ್ಕೃತಿಕ ವೇದಿಕೆಗಾಗಲಿ, ನನಗೆ 30 ವರ್ಷಗಳಿಂದಲೂ ಕೂಡ ಚೆನ್ನಾಗಿ ಪರಿಚಿತರಾದಂಥ ನಮ್ಮ ಕೊಂಡದ ಕುಳಿಯವರಿಗಾಗಲಿ, ಮತ್ತು ಹತ್ತತ್ರ 25 ವರ್ಷಗಳಿಂದ ಬಳಕೆ ಇರ್ತಕ್ಕಂಥ ನಮ್ಮ ಮೋಹನ ಹೆಗಡೆ ಅವರಿಗಾಗಲಿ, ಆಮೇಲೆ ನನಗೆ ಬಹಳ ಪೂಜನೀಯರಾದಂತಹ ವಿದ್ವದ್ವರ್ಗದಲ್ಲಿ ಸೇರಿರುವಂತಹ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರಿಗಾಗಲಿ, ಎಲ್ಲಕ್ಕಿಂತ ಮಿಗಿಲಾಗಿ ಉತ್ತರ ಕನ್ನಡದ ಜನತೆಗೆ, ಇಲ್ಲಿಯ ಪರಿಸರಕ್ಕೆ ತುಂಬ ಕೃತಜ್ಞನಾಗಿದ್ದೇನೆ. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಯಕ್ಷಶ್ರೀ ಪ್ರಶಸ್ತಿ ಮುಡಿಯ ಮಾಣಿಕ್ಯ ಎಂದು ಸಾಹಿತಿ ಹಂಪ ನಾಗರಾಜಯ್ಯ ಹೇಳಿದ್ದಾರೆ. ಪ್ರಶಸ್ತಿ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಯಕ್ಷಗಾನದ ದಿನವನ್ನಾಗಿ ಘೋಷಣೆ ಮಾಡಿದ ಈ ದಿನ ಐತಿಹಾಸಿಕ ದಿನ ಎಂದು ಅವರು ಬಣ್ಣಿಸಿದರು. ಇನ್ನೊಂದು ಲೋಕನೇ ಸೃಷ್ಟಿಸ್ತೀನಿ ಅಂತ ವಿಶ್ವಾಮಿತ್ರ ಹೊರಟಾಗೆ ಇಲ್ಲಿ ಈ ಹೊತ್ತು ನಾವೇನೋ ಬಂದು ಭಾಳ ಸಂತೋಷದಿಂದ ಸುಲಭವಾಗಿ ಕೂತ್ವಿ. ಆದರೆ ಇದರ ಹಿಂದೆ ಇರುವ ಪರಿಶ್ರಮ, ಎಷ್ಟು ದಿವಸದಿಂದ ಇದಕ್ಕಾಗಿ ಸಿದ್ಧತೆ ಮಾಡಿದ್ದಾರೆ. ಯಕ್ಷಗಾನ ಕಲಾವಿದ ಗಣಪತಿ ಹೆಗಡೆ ತೋಟಿ ಸರ್ವರನ್ನ ಅಭಿನಂದಿಸಿದರು. ನಾಗರಾಜ ಹೆಗಡೆ ಕಾಸ್ಕಂಡ, ಎಸ್.ಜಿ. ಭಟ್ ಕಬ್ಬಿನಗೆದ್ದೆ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ಸುಧನ್ವಾರ್ಜುನ ಯಕ್ಷಗಾನ ಪ್ರದರ್ಶನ ನೆರವೇರಿತು. ಸಂಪೂರ್ಣ ಕಾರ್ಯಕ್ರಮದ ಸಂಯೋಜನೆಯನ್ನು ಹೊತ್ತ ಸಂತೋಷ್ ಯಾಜಿ ಮಣ್ಣಿಗೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದರು.